ಬ್ರೇಕ್ನ ನಂತರ ಸರಳ ವಾಸ್ತು ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಗುರುಜಿ, ನೀವು ಗೇಟ್ ಬಗ್ಗೆ ಹೇಳ್ತಾ ಇದ್ರಿ, ಮನೆ ಗೇಟ್ ಎಲ್ಲಿರಬೇಕು, ಹೇಗಿರಬೇಕು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ನೀಡ್ತಾ ಇದ್ರಿ. ಇನ್ನು ಮನೆ ಗೇಟ್ಗಳಿಗೆ ನಾವು ಡೂಮ್ ಲೈಟ್ಗಳನ್ನು ಕೂಡ ಹಾಕ್ತೀವಿ. ಇದರಿಂದ ಯಾವ ರೀತಿ ಪ್ರಯೋಜನವಾಗುತ್ತೆ? ಇದಕ್ಕೇನಾದರೂ ವೈಜ್ಞಾನಿಕ ಕಾರಣ ಇರುತ್ತಾ? ಮತ್ತು ಮನೆ ಗೇಟ್ ಯಾವ ರೀತಿ, ಕೆಲವೊಬ್ಬರು ತುಂಬ ಡಿಸೈನ್ಸ್ ಆಗಿ ಹೆಂಗೆ ಬೇಕೋ ಅವ್ರಿಗೆ ಅನುಕೂಲಕ್ಕೆ ತಕ್ಕಂಗೆ ಮನೆ ಅಂದ ಹೆಚ್ಚಿಸೋ ಸಲುವಾಗಿ ಯಾವ್ಯಾವ ಡಿಸೈನ್ಗಳನ್ನು ಇಟ್ಕೊಂಡಿರ್ತಾರೆ. ಇದರಿಂದ ಯಾವ ರೀತಿ ಎಫೆಕ್ಟ್ ಆಗುತ್ತೆ? ನೋಡ್ರಿ, ಡಿಸೈನ್ ಮನೆ ಗೇಟ್ಗಳನ್ನ ಇಡ್ಲಿಕ್ಕೆ ನಂದೇನೋ ಅಭ್ಯಂತರ ಇಲ್ಲ. ಎಷ್ಟು ಅಟ್ರಾಕ್ಟ್ ಮಾಡ್ತೀರಿ ಅಷ್ಟು ಒಳ್ಳೆಯದು. ಬಟ್ ಏನಂತ ಡಿಸೈನ್ ಭಾಳ ಮಾಡಿದಾಗ ಅಲ್ಲಿ ಒಂದು ಬಟ್ಗಳನ್ನು ಹಾಕಿ ಒರೆಸ್ಲಿಕ್ಕೆ ಸತಿಗೆ ಬರಲಾರ್ದಂಥ ಡಿಸೈನ್ ಮಾಡಿಸಿರ್ತಾರೆ ಸಾಕಷ್ಟು ಜನ. ಅಲ್ಲಿ ಏನಾಗುತ್ತೆ ಅಂದರೆ ಅಲ್ಲಿ ಧೂಳು ಅಲ್ಲಿ ಕುತ್ಕೋತ ಹೋಯ್ತಂತಂದ್ರೆ ಅದು ಕ್ಲೀನೇ ಮಾಡಲಿಕ್ಕೆ ಆಗಲಿಲ್ಲ ಅಂತಂದರೆ ಅದು ಏನಾಗುತ್ತೆ ಅಂದ್ರೆ ನೆಗೆಟಿವ್ ರೂಪದಲ್ಲಿ ಸ್ಟಾರ್ಟ್ ಆಗುತ್ತೆ, ಋಣಾತ್ಮಕ ಶಕ್ತಿ ರೂಪದಲ್ಲಿ ಶುರುವಾಗುತ್ತೆ. ಅಂದರೆ ಮುಖ್ಯ ದ್ವಾರದಿಂದ ಅಂದರೆ ಕಂಪೌಂಡ್ ಗೇಟ್ದಿಂದ ನೆಗೆಟಿವ್ ಸ್ಟಾರ್ಟ್ ಆತಂತಂದ್ರೆ ಮತ್ತೆ ಅದು ಮನೆಗೆ ಇಫೆಕ್ಟ್ ಕೊಡುವಂಥದ್ದು. ಅದಕ್ಕೆ ಡಿಸೈನ್ ಯಾವುದೇ ರೀತಿ ಇರಲಿ ನಂದು ತೊಂದರೆ ಇಲ್ಲ. ಅವು ಡಿಸೈನ್ ಮಾಡಿಸಿದ್ರೆ ಅಂದ್ರೆ ಈಸಿಯಾಗಿ ಕ್ಲೀನಿಂಗಿಗೆ ಕೈ ಆಡ್ತಿರ್ಬೇಕು, ಆ ರೀತಿ ಡಿಸೈನ್ ಇರಬೇಕು. ಇಲ್ಲ ಅಂತಂದ್ರೆ ಎಷ್ಟೋ ಸಲ ಆ ಡಿಸೈನ್ ಮಾಡಿದಾಗ ಬಟ್ ಸತಿಗೆ ಒಳಗೆ ಹೋಗಲ್ಲ, ಅಂದರೆ ಕ್ಲೀನ್ ಮಾಡಲಿಕ್ಕೆ ತೊಂದರೆ ಇರುತ್ತೆ. ಅಂದ್ರೆ ಆ ರೀತಿ ಡಿಸೈನ್ ಆಗೋದು ಬಿಡೋದು ಬೇಡ. ಮತ್ತು ಇನ್ನು ಈ ಕಂಪೌಂಡ್ ಗೇಟು, ನೀವು ಡೂಮ್ ಲೈಟದ ಬಗ್ಗೆ ಹೇಳಿದ್ರಿ ಹೌದಾ, ಅಥವಾ ಕಂಪೌಂಡ್ ಗೇಟ್ಗಳನ್ನು ಈ ರೀತಿ ಮ್ಯಾಗಿಂದ ಬರಬೇಕು, ತಳಗಿಂದ ಹಿಂಗೆ ಹೋಗಬಾರ್ದು. ಏನು ಗೇಟ್ ಡಿಸೈನ್ ಇದೆಯಲ್ಲ ಹೀಗೆ ಬರಬೇಕು ಹೊರತು ಕೆಳಗಡೆ ಹೋಗೋಂಗಿಲ್ಲ. ಎಷ್ಟೋ ಸಲ ಕೆಳಗಡೆ ಮಾಡ್ತಿರ್ತಾರೆ ಈ ಟೈಪು. ಅಂದರೆ ಕೆಳಗಡೆ ಅಂದರೆ ಡೌನ್ವಲ್ ಬರೋದಂಥದ್ದು ಒಂದು ಎನರ್ಜಿ ತೋರಿಸುತ್ತೆ, ಆ ಸೈನ್ ತೋರಿಸುತ್ತೆ. ಇಲ್ಲ ಪ್ರೋಗ್ರೆಸ್ಸಿಗೆ ಅಂತಂದ್ರೆ ಮೇಲಿಂದ ಬರುವಂಥದ್ದು ಅದನ್ನೇ. ಇನ್ನು ಡೂಮ್ ಲೈಟ್ ನಾವು ಹಾಕ್ತೀವಲ್ಲ, ಹೈಯೆಸ್ಟ್ ರಿಸಲ್ಟ್ ಕೊಡುವಂಥದ್ದು, ಪಾಸಿಟಿವ್ ಆಗಿ ಕೊಡುವಂಥದ್ದು. ಡೂಮ್ ಲೈಟ್ ಕೊಟ್ಟಾಗ ಅದಕ್ಕೊಂದು ಅಟ್ರಾಕ್ಷನ್ಸ್ ಬೇರೆ ಬರುತ್ತೆ. ನೀವು ಒಂದು ಫೀಲಿಂಗ್ಸ್ ನೋಡಿ, ಹಂಗೆ ಕಂಪೌಂಡ್ ಹಾಲ್ ಇರೋದು ಬೇರೆ, ಒಂದು 4 ಡೂಮ್ ಲೈಟ್ ಹಚ್ಚಿದಾಗ ಮನುಷ್ಯನ ಕಣ್ಣು ಲಕ್ಷಣ ಅಲ್ಲಿ ಹೋಗುತ್ತೆ. ಅದು ಅಂದರೆ ಇದರ ಅರ್ಥ ಧನಾತ್ಮಕ ಶಕ್ತಿನ ಬರಮಾಡಿಕೊಳ್ಳಿಕ್ಕೆ ಅವು ಡೂಮ್ ಲೈಟ್ ಕೆಲಸ ಮಾಡ್ತವೆ. ಎಷ್ಟೋ ಸಲ ಡೂಮ್ ಲೈಟ್ ಹಾಕಿರ್ತಾರೆ, ಹಚ್ಚಿರಂಗಿಲ್ಲ. ಹಾಗಾಗಬಾರ್ದು. ಅದು ಡೂಮ್ ಲೈಟ್ ಹಾಕಿದಾಗ ದಿನ ಸಂಜೆಯಲ್ಲಿ ಒಂದು 2-3 ಗಂಟೆ ಅದನ್ನ ಉಡಿಸಿದ್ರೆ ಅಂತಂದ್ರೆ ಅದ್ರಲ್ಲಿ ಸಾಕಷ್ಟು ಇದಾಗುತ್ತೆ. ಓಕೆ ಗುರುಜಿ, ಇನ್ನು ನಮ್ಮ ಕಾರ್ಯಕ್ರಮದ ಕೊನೆ ಸಂದರ್ಭದಲ್ಲಿ ನೀವು ವೀಕ್ಷಕರಿಗೆ ಪ್ರತಿ ಸಂಚಿಕೆಯಲ್ಲೂ ಕೂಡ ಏನಾದರೂ ಸಂದೇಶವನ್ನ ಕೊಡ್ತಿದ್ದೀರಾ? ಇವತ್ತಿನ ಸಂಚಿಕೆಯಲ್ಲಿ ನೀವು ಏನು ಸಂದೇಶವನ್ನ ಹೇಳೋದಕ್ಕೆ ಬಯಸ್ತೀರಾ? ಓಕೆ, ನಾನೊಂದು ಇಲ್ಲೊಂದು ಮಾತನ್ನು ಸ್ಪಷ್ಟಪಡಿಸ್ತಾ ಇದ್ದೀನಿ. ಇವತ್ತು ವಾಸ್ತುವಿನಲ್ಲಿ ಒಂದು 30-40 ವರ್ಷದಲ್ಲಿ ಬಂದಂಥ ವಾಸ್ತುವಿನಲ್ಲಿ ಜನರಿಗೆ ಎಷ್ಟು ಒಂದು ತಪ್ಪು ಕಲ್ಪನೆ ನೀಡಿದ್ದಾರೆ, ಅದರಿಂದ ಹೊರಗೆ ಬರಲಿಕ್ಕೆ ನಾನು ನನ್ನ ಅಂತರಾಳದಿಂದ ನಾನು ಪ್ರಯತ್ನ ಮಾಡ್ತಾ ಇದ್ದೀನಿ. ಇವತ್ತು ಒಂದು ಮಾತನ್ನು ನಾನು ಸ್ಪಷ್ಟಪಡಿಸ್ತಾ ಇದ್ದೀನಿ. ಇವತ್ತು ನಾವು ಯಾರಿಗೆ ಯಾವ ಮನೆಗೆ ಒಂದು ಆಗಲಿ ಉದ್ಯೋಗ ಸ್ಥಳಕ್ಕಾಗಲಿ ಸೇವೆಯನ್ನು ಕೊಟ್ಟಿದ್ದೀವಿ. ಸಾಕಷ್ಟು ಅದರಲ್ಲಿ ಚೇಂಜಸ್ ಕಂಡು ತೋರಿಸಿದವರಿದ್ದಾರೆ. ಇನ್ನೂ ಸ್ವಲ್ಪ ಬಂದಲಾರ್ದವ್ರು ಅಂತಂದಾಗ ಸ್ವಲ್ಪ ಅವರು ಪೇಷನ್ಸ್ ಇಟ್ಕೊಂಡ್ರೆ, ಯಾಕೆ ಒಂದೇ ಕಾರಣ ನಿಮ್ಮದೇ ಆದ ಒಂದು ಪರ್ಸನಲ್ ಲಕ್ಕು, ಕೆಟ್ಟ ಟೈಮ್ ಇರುತ್ತೆ. ಅದನ್ನು ನೀವು ಮಾಡಿದಂಥ ಒಂದು ಹಿಂದಿನ ಒಂದು ಜನ್ಮದಲ್ಲಿ ಅದು ಒಂದು ಈಗ ಬರುವಂಥದ್ದು. ಆ ಒಂದು ಸಮಯ ಸ್ವಲ್ಪ ಹೋಗೋವರಿಗೆ ಪೇಷನ್ಸ್ ಇತ್ತಂದರೆ ನಾನು ಕೊಟ್ಟಂಥ ಏನು ಒಂದು ದೇವರು ಕೊಟ್ಟಂಥ ಒಂದು ದೇಣಿಗೆ ಇದೆ ನನ್ನ ಸರಳ ವಾಸ್ತುವಿನಲ್ಲಿ, ಆ ಒಂದು ನೀವು ಅದನ್ನು ಸ್ವಲ್ಪ ಪೇಷನ್ಸ್ ಇಟ್ಕೊಂಡು ಮಾಡಿಕೊಂಡ್ರೆ ರಿಸಲ್ಟ್ಸಲ್ಲಿ 2 ಮಾತಿಲ್ಲ. ಡಿಸ್ಟರ್ಬ್ ಆಗಿ ಮತ್ತು ಏನಪ್ಪ ಅಂತ ಅನ್ನೋದು ಬೇಡ. ಇನ್ನು ಈ ಕಂಪೌಂಡದ ಬಗ್ಗೆ ಮತ್ತು ಇದ್ರ ಸಾಕಷ್ಟು ಖರ್ಚು ಮಾಡಲಿಕ್ಕೆ ನೀವು ಹೋಗಬೇಡ್ರಿ. ಇದಕ್ಕೆ ನಾನು ಒಂದು ಈಗ ಸರಳವಾದಂಥ ಉದಾಹರಣೆಗಳನ್ನು ಹೇಳಿದೆ. ಅಂದರೆ ಕಂಪೌಂಡ್ ಗೇಟು ಯಾವುದೇ ರೀತಿ ಮನುಷ್ಯನ ಮೇಲೆ ಪರಿಣಾಮವನ್ನು ಬೀರುವಂಥದ್ದಲ್ಲ. ಮನೆ ಮುಖ್ಯ ದ್ವಾರಕ್ಕೆ ಗೇಟ್ ಇರಲಿಲ್ಲ ಅಂದರೆ ಸಾಕು, ಅದರಲ್ಲಿ ಸಾಕಷ್ಟು ನಾವು ಅಭಿವೃದ್ಧಿಯನ್ನು ಕಾಣ್ಬೋದು. ಇದರಲ್ಲಿ 2 ಮಾತಿಲ್ಲ. ಇನ್ನೊಂದು ಲಾಸ್ಟ್ ಒಂದು ಮಾತನ್ನು ಹೇಳಿ ಮುಗಿಸ್ತಾ ಇದ್ದೇನೆ. ಇವತ್ತು ಅನ್ಎಂಪ್ಲಾಯ್ಮೆಂಟ್ ಅಂತ ಅನ್ನುವಂಥದ್ದು ಭಾಳ ಇದೆ ಅನ್ನೋದು ಎಲ್ಲರಿಗೂ ಗೊತ್ತಿದ್ದಂಥ ವಿಷಯ. ಇವತ್ತು ಅದಕ್ಕಾಗಿ ನಾನು ನನ್ನ ಏನು ಕಲಿತಂಥ ನನಗೆ ಆವಿಷ್ಕರಿಸಿದಂಥ ಈ ಸರಳ ವಾಸ್ತುವನ್ನು ಜನರಿಗೆ ನಾನು ಬಯಸ್ತಾ ಇದ್ದೇನೆ. ಯಾರು ಇದನ್ನು ಸರಳ ವಾಸ್ತುವನ್ನು ಕಲಿಬೇಕು, ನನ್ನ ಜೊತೆ ದೇಶ ಸೇವೆಗಾಗಿ ಅಥವಾ ಜಗತ್ತ ಸೇವೆಗಾಗಿ ಬರಬೇಕಂತಂತಾರೆ, ಅಂಥವ್ರಿಗೆ ನಾನು ಕಲಿಸ್ಲಿಕ್ಕೆ ತಯಾರಿದ್ದೇನೆ. ಅದಕ್ಕೆ ತಾವು ಅದನ್ನು ಇಚ್ಛೆ ಪಟ್ಟಲ್ಲಿ, ಅಂದರೆ ಬರೀ ಕಲಿಸಿ ಇದು ಮಾಡೋದಂತಲ್ಲ, ಅದ್ರ ಜೊತೆ ನೀವು ಏನು ಪಡಿಬೇಕೆಲ್ಲ ಪಡಿತೀರಿ. ಅದ್ರ ಜೊತೆ ನೀವು ಅದನ್ನು ನನ್ನ ಸಂಸ್ಥೆಗೆ ಈ ಒಂದು ನಂಬರಿಗೆ ಕಾಲ್ ಮಾಡಿಬಿಟ್ರೆ ಸಾಕು, ನೀವು ಅದನ್ನು ನಮ್ಮವರು ನಿಮಗೆ ಕರೆಸಿ ಮಾಡ್ತಾರೆ. 9482867759 ಇದಕ್ಕೆ ನೀವು ಕರೆ ಮಾಡಿದರೆ ಸಾಕು. ಅದು ಸಹಿತ ನಾನು ನಿಮಗೆ ಇದು ಮಾಡಲಿಕ್ಕೆ ತಯಾರಿದ್ದೀನಿ. ಓಕೆ ಗುರುಜಿ, ಇವತ್ತು ಸರಳ ವಾಸ್ತುವಿನಲ್ಲಿ ಪ್ರಮುಖವಾಗಿ ಗೇಟ್ ಎಲ್ಲಿರಬೇಕು, ಯಾವ ಭಾಗದಲ್ಲಿ ಇರಬೇಕು, ಮತ್ತು ಗೇಟ್ ಯಾವ ರೀತಿ ಇರಬೇಕು, ಅದನ್ನು ಹೇಗೆ ಮೇಂಟೈನ್ ಮಾಡಬೇಕು, ಅದರ ಡಿಸೈನ್ಸ್ ಯಾವ ರೀತಿ ಇರಬೇಕು ಅನ್ನೋದ್ರ ಬಗ್ಗೆ ನಮ್ಮ ವೀಕ್ಷಕರಿಗೆ ಮಾಹಿತಿಯನ್ನು ನೀಡಿದ್ದೀರಾ. ಧನ್ಯವಾದಗಳು. ನಮಸ್ಕಾರ ವೀಕ್ಷಕರೇ, ಇವತ್ತು ಸರಳ ವಾಸ್ತು ಕಾರ್ಯಕ್ರಮದಲ್ಲಿ ಮನೆಯ ಗೇಟ್ ಬಗ್ಗೆ ತಿಳ್ಕೊಂಡ್ರಿ. ಮನೆಯ ಅಂದವನ್ನು ಹೆಚ್ಚಿಸುವಂತಹ ಗೇಟ್ ಯಾವ ಭಾಗದಲ್ಲಿರಬೇಕು, ಹೇಗಿರಬೇಕು ಅನ್ನೋದ್ರ ಬಗ್ಗೆ ತಿಳ್ಕೊಂಡ್ರಿ. ಇನ್ನು ವಾಸ್ತುವಿನ ಬಗ್ಗೆ ಸರಿಯಾಗಿ ತಿಳ್ಕೊಂಡು ಅದಕ್ಕೆ ಸೂಕ್ತವಾದಂತಹ ಪರಿಹಾರವನ್ನು ಮಾಡಿಕೊಂಡಲ್ಲಿ ನಿಮ್ಮ ಕುಟುಂಬದ ಎಲ್ಲ ಸಮಸ್ಯೆಗಳಿಂದ ನೀವು ಕೂಡ ಪರಿಹಾರವನ್ನು ಕಂಡುಕೊಳ್ಬಹುದು. ಇನ್ನು ಸರಳ ವಾಸ್ತು ಸಮಸ್ಯೆ ಎಂದರೆ ನೀವು ಬಳಲ್ತಾ ಇದ್ರೆ ಸರಳ ವಾಸ್ತು ಸೇವೆಗಾಗಿ ನೀವು ಕರೆ ಮಾಡಬೇಕಾದಂತಹ ದೂರವಾಣಿ ಸಂಖ್ಯೆ 9448286755 94448286
756 ಈ ದೂರವಾಣಿ ಸಂಖ್ಯೆಗೆ ಕರೆ ಮಾಡಿ. ಇನ್ನು ಸರಳ ವಾಸ್ತು ವೆಬ್ಸೈಟ್ www.saralavastu.com ಇದಕ್ಕೆ ಲಾಗಿನ್ ಆದರೆ ನಿಮಗೆ ಯಾವುದಕ್ಕೂ ಬರುತ್ತೆ. ಇದ್ರ ಬಗ್ಗೆ ಗುರೂಜಿ ಉಚಿತವಾಗಿ ನಿಮಗೆ ಮಾಹಿತಿಯನ್ನು ನೀಡ್ತಾರೆ. ಇದು ಇವತ್ತಿನ ಸರಳ ವಾಸ್ತು ವಿಶೇಷ ಕಾರ್ಯಕ್ರಮ. ಇದೀಗ ತಲಹರಟೆ ಪ್ರಸಾರವಾಗಲಿದೆ. ಕ್ಷಣ ಕ್ಷಣದ ಸುದ್ದಿಗಾಗಿ ಸುವರ್ಣ ನ್ಯೂಸ್ 24/7 ನೋಡ್ತಾ ಇರಿ.